कात्यायन्यायै च विद्महे कन्याकुमारी धीमहि नो ದುರ್ಗಿ ಪ್ರಚೋದಯಾತ್. ಕಾತ್ಯಾಯಿನಿ ದೇವಿಯನ್ನು ಧ್ಯಾನಿಸುತ್ತೇನೆ, ಕನ್ಯಾಕುಮಾರಿ ದೇವಿಯನ್ನು ಭಜಿಸುತ್ತೇನೆ. ದುರ್ಗಾದೇವಿಯು ನನಗೆ ಎಲ್ಲ ಶಕ್ತಿಗಳನ್ನು ನೀಡಲಿ ಎಂದು ಪ್ರಾರ್ಥಿಸುವ ಮಂತ್ರ. ಓಂ ದೇವಿ ಕಾತ್ಯಾಯಿನ್ಯೈ ನಮಃ. ಸರ್ವಶಕ್ತಿ ಸ್ವರೂಪಿಣಿಯಾದ ಕಾತ್ಯಾಯಿನಿ ದೇವಿಯೇ ನಿನಗೆ ನಮಸ್ಕಾರ ಎಂದರ್ಥ. ಓಂ ಹ್ರೀಂ ಕಾತ್ಯಾಯಿನ್ಯೈ ನಮಃ. ಈ ಬೀಜಾಕ್ಷರ ಸಹಿತ ಕಾತ್ಯಾಯಿನಿ ದೇವಿಯನ್ನು ಸ್ಮರಿಸುವ ಮಂತ್ರ. ಇದು ಶಕ್ತಿ, ಧೈರ್ಯ, ಆತ್ಮಸ್ಥೈರ್ಯ ನೀಡುತ್ತದೆ. ಓಂ ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗೇನ್ವದೀಶ್ವರಿ ನಂದಗೋಪಸೂತಂ ದೇವಿ ಪತಿಂ ಮೇ ಕುರುತೆ ನಮಃ. ಓಂ ಮಹಾಮಾಯ ಕಾತ್ಯಾಯಿನಿ ಮಹಾಯೋಗಿನಿ ನಂದಗೋಪನ ಮಗನಾದ ಶ್ರೀಕೃಷ್ಣನನ್ನು ನನಗೆ ಪತಿಯಾಗಿ ಮಾಡು ಎಂಬ ಪ್ರಸಿದ್ಧ ಮಂತ್ರದ ಅರ್ಥ. ಗ್ರಹಸೋಜ್ವಲಕಾರ ಶಾರ್ದೂಲವರವಾಹನ ಕಾತ್ಯಾಯಿನಿ ಶುಭಂ ದದ್ಯಾ ದೇವಿ ದಾನವಘಾತಿನಿ. ಚಂದ್ರಹಾಸದ ಕತ್ತಿ ಹಿಡಿದ ಸಿಂಹವಾಹಿನಿಯಾದ ಕಾತ್ಯಾಯಿನಿ ದಾನವರನ್ನು ಸಂಹರಿಸಿ ಭಕ್ತರಿಗೆ ಶುಭವನ್ನು ನೀಡಿದರು. ಯಾ ದೇವಿ ಶಕ್ತಿಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಥೈ 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 ನಮೋ ನಮಃ. ಎಲ್ಲ ಜೀವಿಗಳಲ್ಲೂ ಶಕ್ತಿಯಾಗಿ ನೆಲೆಸಿರುವ ತಾಯಿಯೇ, ನಿನ್ನಗೆ ನಾನು ಶಿರಬಾಗಿ ನಮಿಸುವೆನು ತಾಯಿ ಎಂದರ್ಥ. ಜಯತುಂಗೆ ಕಾತ್ಯಾಯಿನಿ ಜಯ ಶಕ್ತಿ ರೂಪಿಣಿ ಸಿಂಹವಾಹಿನಿ ಜಯ ದಾನವದರ್ಪಹಾರಿಣಿ. ಓ ದೇವಿ ಕಾತ್ಯಾಯಿನಿ, ಶಕ್ತಿ ಸ್ವರೂಪ ಸಿಂಹವಾಹಿನಿ, ದಾನವರ ಅಹಂಕಾರವನ್ನು ಮುರಿಯುವ ತಾಯಿ, ನಿನಗೆ ಜಯವಾಗಲಿ. ಕಾತ್ಯಾಯಿನ್ಯೈ ಚ ವಂದೇಹಂ ಕಾತ್ಯಾಯಿನ್ಯೈ ನಮೋ ನಮಃ. ಭಕ್ತನಾಮಿಷ್ಟದಾಂ ದೇವಿ ಭಕ್ತಾಭೀಷ್ಟಫಲಪ್ರದಾಂ. ದೇವಿ ಕಾತ್ಯಾಯಿನಿ ದೇವಿಗೆ ನಾನು ವಂದಿಸುತ್ತೇನೆ, ಕಾರಣ ಅವರು ಭಕ್ತರ ಆಶಯವನ್ನು ಪೂರೈಸುತ್ತಾರೆ. ಕಾತ್ಯಾಯಿನಿ ಶಿರಂ ಪಾತು ಲಲಾಟಂಚ ಮಹೇಶ್ವರಿ ದುರ್ಗಾಂ ರಕ್ಷತು ಕಾಳಿ ಕರ್ಣಯೋ ಶೂಲಧಾರಿಣಿ. ತಲೆ, ಲಲಾಟ, ಕಣ್ಣು, ಕಿವಿ ಎಲ್ಲ ಕಡೆಯೂ ತಾಯಿ ಕಾಪಾಡಲಿ ಎಂದರ್ಥ. ನಾಸಿಕಾಂ ಚೈವ ಚಾಮುಂಡಾ ವಂದನಂ ವಾಗಧೀಶ್ವರಿ ಜಿಹ್ವಾಂ ಮೇ ಚ ಮಹಾಮಾಯಾ ಕಂಠಂ ರಕ್ಷತು ಭೈರವಿ. ಮೂಗು, ಬಾಯಿ, ನಾಲಿಗೆ, ಕಂಠ ಎಲ್ಲ ಕಡೆಯೂ ಆದಿಶಕ್ತಿ ದೇವಿ ಕಾತ್ಯಾಯಿನಿಯು ಎಲ್ಲವನ್ನು ಕಾಪಾಡಲಿ ಎಂದರ್ಥ. ಭುಜೌ ಚ ದುರ್ಗಾ ಪಾತು ಹೃದಯಂಚ ಮಹೇಶ್ವರಿ ಜಠರಂ ರಕ್ಷಿತು ಲಕ್ಷ್ಮೀ ಪಾರ್ಶ್ವಯೋ ಚ ಮಹಾದೇವಿ. ಭುಜ, ಹೃದಯ, ಹೊಟ್ಟೆ, ಪಾರ್ಶ್ವ ಎಲ್ಲ ಕಡೆಯೂ ದೇವಿ ಕಾಪಾಡಲಿ ಎಂದರ್ಥ. ಸರ್ವಾಂಗೇ ಸದಾ ಪಾತು ಕಾತ್ಯಾಯಿನಿ ಮಹೇಶ್ವರಿ ಇದಂ ಕವಚಮಾಖ್ಯಾತಾಂ ಸರ್ವಸಿದ್ಧಿಪ್ರದ ಶುಭಂ. ದೇಹದ ಎಲ್ಲ ಭಾಗಗಳಿಗೂ ತಾಯಿ ಕಾತ್ಯಾಯಿನಿಯ ಕವಚವಿರಲಿ. ಈ ಕವಚಗಳನ್ನು ಪಠಿಸಿದವರಿಗೆ ಎಲ್ಲ ಕಾರ್ಯಸಿದ್ಧಿಯಾಗುತ್ತವೆ. ತಾಯಿ ದೇವಿಯ ಮಂತ್ರಗಳನ್ನು ಪಠಿಸಿದರೆ ದೇವಿಯ ಶಕ್ತಿಯು ಜಾಗೃತಗೊಳ್ಳುತ್ತದೆ. ಸ್ತೋತ್ರಗಳನ್ನು ಸ್ತುತಿಸಿದರೆ ತಾಯಿಯ ಗುಣಗಳನ್ನು ಕೊಂಡಾಡಿದಂತಾಗುತ್ತದೆ. ಕವಚಗಳನ್ನು ಪಠಿಸಿದರೆ ನಮ್ಮ ದೇಹ
ಮನಸ್ಸಿಗೆ ರಕ್ಷಣೆಯ ವಲಯ ನೀಡುತ್ತವೆ. ಈ ನವರಾತ್ರಿಯ 6ನೇ ದಿನದ ಕಾತ್ಯಾಯನಿಯ ಆರಾಧನೆಯಿಂದ ಧೈರ್ಯ, ವೈರಿಗಳ ಜಯ, ಸದ್ಗತಿ ಪ್ರಾಪ್ತಿ, ಐಶ್ವರ್ಯ ಭೋಗ ಹಾಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಎಲ್ಲ ಅಂಶಗಳು ತಾಯಿ ಕಾತ್ಯಾಯನಿ ದೇವಿಯಲ್ಲಿದ್ದು ಸರ್ವರನ್ನು ಕಾಪಾಡುತ್ತಾ ಸರ್ವರನ್ನು ಸಲಹುತ್ತಾ ಬಂದಿರುವ ತಾಯಿ, ಇದೋ ನಿನಗೆ ನನ್ನ ನಮನ ನಮನ ನಮನ. ನಿನ್ನ ಆಶೀರ್ವಾದ ಇಡೀ ಭೂಲೋಕಕ್ಕೆ ದೊರಕಲಿ ಎಂದು ಬೇಡಿಕೊಳ್ಳುತ್ತೇನೆ ತಾಯಿ. ಜೈ ಹಿಂದ್, ಜೈ ಕರ್ನಾಟಕ.